ಸುಳ್ಳೆ ಬಂದ ಮೇಲೆ ಆ್ಯಕ್ಚುಲಿ ವಾಪಸ್ ಬೆಂಗಳೂರಿಗೆ ಹೋಗ್ಲಿಕ್ಕೆ ಮನಸ್ಸೇ ಆಗ್ತಿಲ್ಲ. ಬೆಳಿಗ್ಗೆ ಅಡಿಗೆ ಮಾಡ್ತೇನೆ ನಾನೇನಾದ್ರು ಅನ್ನ, ಸಾರು, ಸಾಂಬಾರು, ರಸಮ್ ಅಂತೇಳಿ. ಮಧ್ಯಾಹ್ನ ಒಂದು 30 ರೂಪಾಯಿದು ಊಟ. ಸಂಜೆ ಕೂಡ ನಾನೇ ಏನಾದರೂ ಮಾಡ್ತೇನೆ ಅಡಿಗೆ. ಮನೇಲಿರುವಾಗ ಅಮ್ಮ ಚಂದ ಮಾಡಿಕೊಡ್ತಿದ್ರು. ಇಲ್ಲಿ ಸಿಕ್ಕಿದ್ದೇ ಮಾಡಬೇಕು, ತಿನ್ನಬೇಕು ಅಷ್ಟೇ. ಬಟ್ಟೆ ಅಮ್ಮ ಒಗಿತಿದ್ರು ಅಥವಾ ವಾಷಿಂಗ್ ಮಿಷಿನ್ ಇರ್ತಿತ್ತು. ಇಲ್ಲಿ ನಾವೇ ಒಗಿಬೇಕು. ಕರೆಂಟ್ ಹೋದರೆ ಇನ್ವರ್ಟರ್ ಕೂಡ ಇಲ್ಲ, ಅದು ಕೂಡ ಪ್ರಾಬ್ಲಮ್. ಹೇರ್ ಫಾಲ್ ಲಿಟ್ರಲಿ ಪ್ರಾಬ್ಲಮ್ ಇಸ್ ಅದು. ಹೇಗೋ ಜೀವನ ಸಾಗ್ತಾ ಉಂಟು. ಸುಳ್ಳ್ಯಲ್ಲಿ ಎಷ್ಟು ಜಾಲಿ ಇರ್ತಾಯಿದ್ದ ಲೈಫು. ಬೆಂಗಳೂರಿಗೆ ಯಾಕೆ ಹೋದ್ನೋ ಅಂತ ಅನಿಸ್ತಿದೆ ಆ್ಯಕ್ಚುಲಿ. ಈ ಒಂದು ಚಾನಲ್ಗೆ ಲಿಟ್ರಲಿ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ಅಂದರೆ ಲಾಸ್ಟ್ ಇಯರ್ ಫೆಬ್ರವರಿ ನಾನೊಂದು ವೀಡಿಯೋ ಹಾಕಿದೆ, ನಾನು ಚಾನಲ್ ಡಿಲೀಟ್ ಮಾಡೋ ಸ್ಟೇಜಲ್ಲಿದ್ದೇನೆ, ಆಗ್ತಾ ಇಲ್ಲ ಅಂತ ಹೇಳಿ. ಅದಾದಮೇಲೆ ಕೊಟ್ಟಿರುವಂಥ ಸಪೋರ್ಟ್ ಆಗಿರ್ಬೋದು, ಅಜ್ಜವಾಗಲೂ ನೆಕ್ಸ್ಟ್ ಲೆವೆಲ್. ಬೆಂಗಳೂರಿಗೆ ಯಾಕೆ ಬರ್ತಾರೆ? ಕೆಲಸಕ್ಕೋಸ್ಕರ ಬರ್ತಾರೆ ಅಥವಾ ಎಜುಕೇಷನ್ ಮಾಡಲಿಕ್ಕೆ ಬರ್ತಾರೆ. ಎಲ್ಲರೂ ಸೇರಿ ದೊಡ್ಡ ಸಮುದ್ರ ಆಗಿದೆ. ಹಾಯ್, ನಾನು ಕೃಷ್ಣ, ವೆಲ್ಕಮ್ ಟು ದ KC ಶೋ. ಸೊ ಇವತ್ತು ಬೆಂಗಳೂರಿಗೆ ಬಂದ ಮೇಲೆ ಒಂದೇ ಒಂದು ವೀಡಿಯೋ ಮಾಡಿರಲಿಲ್ಲ ಅಲ್ವಾ. ಸೊ ಫಸ್ಟ್ ಟೈಮ್ ಇನ್ ಬೆಂಗಳೂರು ಮೇಕಿಂಗ್ ಎ ವೀಡಿಯೋ. ಓಕೆ, ಸೊ 1 ತಿಂಗಳು ಆಗ್ತಾ ಬಂತು ಬೆಂಗಳೂರಿಗೆ ಬಂದು. ಸೆಟ್ ಆಯಿತು, ಕಾಲೇಜ್ ಸೆಟ್ ಆಯಿತು, ಆ್ಯಂಡ್ ಇರುವಂತಹದ್ದು ರೂಮ್ ಕೂಡ ಪ್ರಾಬ್ಲಮ್ ಇಲ್ಲ, ಫುಲ್ ಸೆಟ್ ಆಯಿತು. ಸೊ ಇನ್ನು ಮುಂದೆ ಆದರೂ ವ್ಲಾಗ್ಸ್ ಟ್ರೈ ಮಾಡುವ ಅಂತ ಹೇಳಿ. ನನ್ನ ಹಳೆ ವೀಡಿಯೋಗಂತೂ ಲಿಟ್ರಲಿ ಅಡಿಪೊಳಿ ವ್ಯೂಸ್. ಓಕೆ, ಅಂದರೆ 15,000 ವ್ಯೂಸ್. ನನ್ನ ಚಾನಲಲ್ಲಿ ಮಾಡಿದಂಥ ಹೈಯೆಸ್ಟ್ ವ್ಯೂಸ್ ಅಂತ ಹೇಳಿದರೆ ಅದುವೇ. ನನ್ನ ಹಳೆ ಬ್ಲಾಗಿಗೆ ಏನು ಮಾಡಿದ ನಾನು ಸಪೋರ್ಟ್ ಕೊಟ್ಟಿದ್ದಾರೆ ಅದುವೇ. ಸೊ ಗೋಪ್ರೋ ತೊಗೊಂಡಿದ್ದೆ. ಗೋಪ್ರೋ ತೊಗೊಂಡಾದ್ಮೇಲೆ ಒಂದೇ ಒಂದು ಪರ್ಫೆಕ್ಟಾಗಿ ಗೋಪ್ರೋವನ್ನು ಯೂಸೇ ಮಾಡಿರಲಿಲ್ಲ. ಸೊ ಇನ್ನು ಮುಂದೆ ಬೆಂಗಳೂರಲ್ಲಿ ಯೂಸ್ ಮಾಡುವಂತೆ. ಸೊ ಜಸ್ಟ್ ನನ್ನ ಹಳೆ ನನ್ನ ವಿಜಯ್ ವಿಖ್ಯಾತ್ ಅವರ ಒಂದು ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಾನು ಬೆಂಗಳೂರಿಗೆ ಬಂದಿದ್ದೇನೆ ಅಂತ. ಎಷ್ಟು 2 ಲಕ್ಷ ವ್ಯೂಸ್ ಏನು ಹೋಗಿತ್ತು ಟೋಟಲಾಗಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬೆಲ್ಲ ಸೇರಿ. ಸೊ ನಾನಿರುವಂಥದ್ದು ಬೆಂಗಳೂರಿನ ಜಯನಗರದಲ್ಲಿ. ಕಾಲೇಜ್ ಬಂದುಬಿಟ್ಟು RVIM, ರಾಷ್ಟ್ರೀಯ ವಿದ್ಯಾಲಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಕಾಲೇಜ್ ಅಂತೂ ಸೆಟ್ ಆಯಿತು. ಸೊ ಇದು ನನ್ನ ಎಜುಕೇಷ್ನಲ್ ಡೀಟೇಲ್ಸ್. ಒಳ್ಳೆ ರೆಸ್ಯೂಮ್ ಅಥವಾ ಇಂಟರ್ವ್ಯೂಗೆ ಇಂಟರ್ವ್ಯೂ ಕೊಡ್ತಾರಲ್ಲ ಆ ಥರ ಮಾತಾಡ್ತಿದ್ದಾನೆ. ಸೊ ನಾನಿರುವಂಥದ್ದು ಜಯನಗರದಲ್ಲಿ. ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂತ ಹೇಳಿದರೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅದರ ಪಕ್ಕನೇ. ಇನ್ನೂ ಓಪನ್ ಆಗಲಿಲ್ಲ ಈ ಒಂದು ಮೆಟ್ರೋ ಸ್ಟೇಷನ್. ಎಲ್ಲೋ ಲೈನ್ ಅದು ಓಪನ್ ಆಗಿದ್ದು ಕಾಯ್ತಾ ಇದ್ದೇವೆ. 1 ಟ್ರೈನ್ ಬಂತು, 2 ಟ್ರೈನ್ ಬಂತು ಅಂತ ಕಾಯ್ತಾ ಇದ್ದೇವೆ. ಇನ್ನೂ ಕೂಡ ಓಪನ್ ಆಗಿಲ್ಲ. ಓಕೆ, ಇದು ಜಸ್ಟ್ ಬೇಸಿಕ್ ಡೀಟೇಲ್ಸು. ಕ್ಯಾಮರಾ ಬಂದಿದೆ, ಕ್ಯಾಮರಾ ತಂದಿದ್ದೇನೆ ಆಲ್ರೆಡಿ ನನ್ನ ರೂಮಿಗೆ. ಕ್ಯಾಮರಾ ಇದೆ, ಟ್ರೈಪಾಡ್ ಇದೆ, ಗೋಪ್ರೋ ಇದೆ. ಒಂದು PC ಒಂದು ತರಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ, ನೋಡಬೇಕು. ಓಕೆ, ಸೊ ಇದಿಷ್ಟು. ಸೊ ಆ್ಯಂಡ್ ನನ್ನ ಅಣ್ಣ ಕೂಡ ಈಗ ಬೆಂಗಳೂರಲ್ಲೇ ಇದ್ದಾನೆ. ಅವನ ವರ್ಕಿಗೋಸ್ಕರ ಈಗ ವರ್ಕ್ ಫ್ರಮ್ ಹೋಮ್ ಅಲ್ಲ, ಜಸ್ಟ್ ಏನೋ ಟ್ರೈನಿಂಗ್ ಅದು ಇದು ಇದೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದಾನೆ. ಬೈಕ್ ಒಂದು ತಂದಿದ್ದಾನೆ. ಮೋಟೋ ಹೋಗಿ ಮಾಡ್ಲಿಕ್ಕೆ ಸ್ವಲ್ಪ ಬೆಂಗಳೂರಲ್ಲಿ ಬೈಕ್ ಬಿಡಲಿಕ್ಕೆ ಅಷ್ಟೊಂದು ಟ್ರೈ ಮಾಡಲಿಲ್ಲ. ಊರಲ್ಲೆಲ್ಲ ಬಿಡ್ತಿದೆ, ಬಟ್ ಬೆಂಗಳೂರಲ್ಲಿ ಸ್ವಲ್ಪ ಹೆವಿ ಟ್ರಾಫಿಕ್ ಅದು ಇದು. ಅಣ್ಣನ ಬೈಕ್ ಬೇರೆ ಅಲ್ಲ, ಸ್ವಲ್ಪ ಜಾಗೃತೆಯಲ್ಲಿ ಇರಬೇಕು. ಹೊಸ ಬೈಕ್ ಬೇರೆ, ಸ್ವಲ್ಪ ಧೈರ್ಯ ಇಲ್ಲ. ಓಕೆ, ಸೊ ಇನ್ನು ಬನ್ನೇರುಘಟ್ಟ ಝೂ ಹಾಗೆ ಹೀಗೆ ಅಂತ ಸುತ್ತಾಡಬೇಕು ಅಂತ ಆಸೆ ಇದೆ. ನನ್ನ ಈ ಒಂದು ಇಯರ್ 2025ನ ಈ ಒಂದು ಫಸ್ಟ್ ಇಯರಲ್ಲಿ 2 ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಇದು 3ನೇ ವೀಡಿಯೋ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನನ್ನ ಈ ಒಂದು ಚಾನಲ್ಗೆ ಲಿಟ್ರಲಿ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ಚಾನಲ್ ಮಾನಿಟೈಸೇಷನ್ ಕೂಡ ಎನೇಬಲ್ ಆಗಿದೆ ಕೂಡ. ಅಂದರೆ ಲಾಸ್ಟ್ ಇಯರ್ ಫೆಬ್ರವರಿ ನಾನೊಂದು ವೀಡಿಯೋ ಹಾಕಿದೆ, ನಾನು ಚಾನಲ್ ಡಿಲೀಟ್ ಮಾಡೋ ಸ್ಟೇಜಲ್ಲಿದ್ದೇನೆ, ಆಗ್ತಾ ಇಲ್ಲ ಅಂತ ಹೇಳಿ. ಅದಾದಮೇಲೆ ಕೊಟ್ಟಿರುವಂಥ ಸಪೋರ್ಟ್ ಆಗಿರ್ಬೋದು ಅಥವಾ ನಾನು ಮಾಡಿರುವಂಥ ಕಂಟೆಂಟ್ ಆಗಿರ್ಬೋದು, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇನ್ನು ಬೆಂಗಳೂರು ಬ್ಲಾಗ್ಸು ನಾವು ಸುಳ್ಯದಲ್ಲಿರುವಾಗ ಆರಾಮ್ಸೆ ವ್ಲಾಗ್ಸ್ ಮಾಡ್ತಾಯಿದ್ವಿ. ಬೆಂಗಳೂರಿಗೆ ಬಂದ ಮೇಲಂತೂ ಲಿಟ್ರಲಿ ವ್ಲಾಗ್ಸ್ ಮಾಡೋಕ್ಕೆ ಏನು ಮಾಡುವಂತಾಗಿದೆ. ಹೊರಗಡೆ ಹೋದರೆ ಟ್ರಾಫಿಕ್ಕು ಅದು ಇದು ಅಂತ. ಆ್ಯಕ್ಚುಲಿ ಪ್ಲ್ಯಾನ್ಸ್ ಇರುವಂಥದ್ದು ಇನ್ನೂ ಬನ್ನೇರುಘಟ್ಟ ಝೂ ಇದೆ, ಮತ್ತು ಆದಿಯೋಗಿ ಇದೆ, ಮತ್ತು ವಂಡರ್ಲಾ ಅದು ಇದು ಅಂತ ಏನಿದೆ. ಬಟ್ ಎಲ್ಲರೂ ಕೂಡ ಕಾಸ್ಟ್ಲಿ ಆಯಿತಾ. ಮಾನಿಟೈಸೇಷನ್ ಎನೇಬಲ್ ಆಗಿದೆ ಅಂತ ಹೇಳೋ ಒಂದು ರೀಸನಿಗೋಸ್ಕರ ವೀಡಿಯೋಸ್ ಮಾಡಬೇಕು. ಆ್ಯಂಡ್ ಆ್ಯಕ್ಚುಲಿ ಏನು ಗೊತ್ತಾ, ಸುಳ್ಯದಲ್ಲಿರುವಾಗ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಆ್ಯಂಡ್ ವ್ಯೂಸ್ ಕೂಡ ಅಷ್ಟೇ ಇತ್ತು. ಇಲ್ಲಿ ಇವಾಗ ವ್ಯೂಸ್ ಹೆವಿ ಬರ್ತಿದೆ, ಬಟ್ ವೀಡಿಯೋಸ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಯ್ತಾ. ಸೊ ಹೀಗೆಲ್ಲ ವಿಷಯಗಳು. ಇದು ಆ್ಯಕ್ಚುಲಾಗಿ ಬೆಂಗಳೂರಲ್ಲಿರುವಂಥ ನನ್ನ ರೂಮು. ಸುಳ್ಯದಲ್ಲಿರುವಾಗ ನನ್ನ PC ಸೆಟಪ್ ಅದು ಇದು ಅಂತೆಲ್ಲ ಚೆನ್ನಾಗಿ ಕಾಣ್ತಿತ್ತು. ಈ ಬೆಂಗಳೂರಲ್ಲಿ ಬಟ್ಟೆಗಳು ಒಂದು ಸೈಡು, ಇನ್ನೊಂದು ಸೈಡ್ ಕಿಚನ್ನು, ಇನ್ನೊಂದು ಸೈಡ್ ಚಾಪೆ ಕೆಳಗಡೆ, ಇಷ್ಟೇ. ಓಕೆ, ಸೊ ಬೆಳಿಗ್ಗೆ ಕೆಲವೊಮ್ಮೆ ಅಡುಗೆ ಮಾಡ್ತೇನೆ. ಹೆಚ್ಚಿನ ಟೈಮಲ್ಲಿ ಬೆಳಿಗ್ಗೆ ನಾನು ಅಡುಗೆ ಮಾಡ್ತೇನೆ. ಓಕೆ,
ಅಡುಗೆ ಅಂತ ಹೇಳಿದರೆ ಹೆವಿ ಅಡುಗೆ ಏನಲ್ಲ. ಅನ್ನ ಮಾಡ್ತೇನೆ, ಸಾರು ಮಾಡ್ತೇನೆ, ಟೊಮೆಟೊ ಸಾರು ಅದು ಇದು ಏನಾದರೂ, ಬಟಾಟೆ ಪಲ್ಯ ಅದು ಇದು ಏನಾದರೂ ಒಂದು ಮಾಡ್ತೇನೆ ಆಯಿತಾ, ಅಷ್ಟೇ. ಮತ್ತು ಸಂಜೆಗೆ ಕೂಡ ರಾತ್ರಿಗೆ ಅದೇ ಮಾಡ್ತೇನೆ. ಮಧ್ಯಾಹ್ನ ಹೊರಗಡೆ ಹೋಗಿ ಊಟ ಮಾಡ್ತೇನೆ. ಇಲ್ಲ ಕೆಲವೊಮ್ಮೆ ಅದೇ ಮ್ಯಾಗಿ ಅದು ಇದು ಅಂತ ಇದೆಯಲ್ಲ, ಸೊ ಸೈಡ್ ನೋಡ್ಬೋದು ನಮ್ಮ ಕಿಚನ್ನು. ಸೊ ಹಪ್ಪಳ, ಸಂಡಿಗೆ ಅದೆಲ್ಲ ಕೆಲವೊಂದೆಲ್ಲ ಮನೆಯಿಂದ ತೊಗೊಂಬಂದಿದ್ದೆ. ಸೊ ಕೆಲವೊಂದೆಲ್ಲ ಹಾಗೆ ನಡೀತದೆ. ಓಕೆ. ಸೊ ಹೇಗೋ ಜೀವನ ಸಾಗ್ತಾ ಉಂಟು. ಆ್ಯಕ್ಚುಲಿ 1 ಮಂತ್ ಆಯ್ತಲ್ವಾ ಬೆಂಗಳೂರಿಗೆ ಬಂದು. ಆ್ಯಕ್ಚುಲಿ ಸುಳ್ಯದಲ್ಲಿರುವಾಗ ಆ್ಯಕ್ಚುಲಿ ಪ್ರಾಬ್ಲಮ್ಸ್ ಏನಂತೇಳಿದ್ರೆ ಅಡಿಗೆ ನಾನೇ ಮಾಡಬೇಕು. ಮನೇಲಿರುವಾಗ ಅಮ್ಮ ಚಂದ ಮಾಡಿಕೊಡ್ತಿದ್ರು. ಚಂದ ಇದ್ದರೂ ಕೂಡ ನಾವು ಲೈಕ್ ಅಮ್ಮ ಅದು ಮಾಡಿಕೊಡು, ಇದು ಮಾಡಿಕೊಡು ಅಂತ ನಾವು ಹಠ ಮಾಡ್ತಿದ್ವಿ. ಇಲ್ಲಿ ಸಿಕ್ಕಿದ್ದೇ ಮಾಡಬೇಕು, ತಿನ್ನಬೇಕು ಅಷ್ಟೇ. ಮತ್ತು ಸುಳ್ಯದಲ್ಲಿ ಅದೇ ಊರಲ್ಲಿರುವಾಗ ಬಟ್ಟೆ ಅಮ್ಮ ಒಗಿತಿದ್ರು ಅಥವಾ ವಾಷಿಂಗ್ ಮಿಷಿನ್ ಇರ್ತಿತ್ತು. ಇಲ್ಲಿ ನಾವೇ ಒಗಿಬೇಕು ಲಿಟ್ರಲಿ. ಅದು ಒಂದು ಪ್ರಾಬ್ಲಮ್. ವಾಷಿಂಗ್ ಮಿಷಿನ್ ಇಲ್ಲ ಇಲ್ಲಿ. ಸೊ ಅದೊಂದು ಪ್ರಾಬ್ಲಮ್. ಆ್ಯಂಡ್ ಥರ್ಡ್ ಒನ್ ಇಸ್ ಕರೆಂಟ್ ಹೋದರೆ ಇನ್ವರ್ಟರ್ ಕೂಡ ಇಲ್ಲ, ಅದು ಕೂಡ ಪ್ರಾಬ್ಲಮ್. ಫೋರ್ತ್ ಇಸ್ ಹೇರ್ ಫಾಲ್. ಲಿಟ್ರಲಿ ಪ್ರಾಬ್ಲಮ್ ಇಸ್ ಅದು. ಹೇರ್ ಫಾಲ್ ಆಗ್ತದೆ ಆಯಿತಾ, ಲಿಟ್ರಲಿ ಹೇರ್ ಫಾಲ್. ಇನ್ನು ನೀರು ಏನು ಕರ್ಮಕಾಂಡ ಅಂತ ಗೊತ್ತಿಲ್ಲ, ಲಿಟ್ರಲಿ ಹೇರ್ ಫಾಲ್ ಒಂದು ಆಗ್ತದೆ. ಆ್ಯಂಡ್ ಯಾವಾಗಲೂ ಸ್ನಾನ ಮಾಡಬೇಕು ಅಂತಲೂ ಅನಿಸೋದಿಲ್ಲ. ಲೈಕ್ ಬೆಳಗ್ಗೆ ಕೆಲವೊಮ್ಮೆ ಕೋಲ್ಡ್ ಇರ್ತದೆ, ಅದು ಕೂಡ ಹೋಗ್ತದ್ರ. ಆ್ಯಂಡ್ ಇದೆಲ್ಲ ಪ್ರಾಬ್ಲಮ್ಸ್ಗಳು ಬ್ಯಾಚುಲರ್ ಲೈಫು. ಮತ್ತು ನೀರು ಕೂಡ ಕುಡಿಲಿಕ್ಕೆ ನೀರು ಎಕ್ಸ್ಟ್ರಾ ನಾವೇ ತರಬೇಕು ಕೆನಿಂದ. ಸೊ ಹೀಗೆಲ್ಲ ವಿಷಯಗಳು. ಆ್ಯಂಡ್ ನನಗೆ ಒಂದು ಪಾಸಿಟಿವ್ ಅಂತ ಹೇಳಿದ್ರೆ ಕಾಲೇಜ್ ಜಾಸ್ತಿ ದೂರ ಇಲ್ಲ ಆಯಿತಾ. ನನ್ನ ರೂಮಿಂದ 1 ಕಿಲೋಮೀಟರ್ ಏನೋ ಇದೆ. ಸೊ ಅದೊಂದು ವಿಷಯ. ಆ್ಯಂಡ್ ಕಾಲೇಜಲ್ಲಿ ಯೋಗ ಕ್ಲಾಸಸ್ ಕೂಡ ಇದೆ. ವೆನಸ್ಡೇ ಯೋಗ ಕ್ಲಾಸ್. ಬೆಳಿಗ್ಗೆ 7:30 ಎದ್ದು ಹೋಗಬೇಕು. ಅದೊಂದು ಕಷ್ಟ. ಹೇಳೋದು ಯಾರು ಗುರು ಬೆಳಿಗ್ಗೆ ಹಾಂ. ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳು. ವಿಡಿಯೋ ಹಾಕಿದ್ದೀನಿ. ಅಂದರೆ ನಾನು ಲಾಸ್ಟ್ ಟೈಮ್ ಸುಳ್ಯಕ್ಕೆ ಹೋಗಿದ್ದೆ, ಊರಿಗೆ ಹೋಗಿದ್ದೆ. ಆ ಟೈಮಲ್ಲಿ ಮಂಗಳೂರು ಅದು ಇದು ಅಂತೆಲ್ಲ ಹೋಗಿದ್ದೆ. ಸೊ ಆ ಟೈಮಲ್ಲಿ ಒಂದು ಸಣ್ಣದಾಗಿ ಕಾರಲ್ಲಿ ವ್ಲಾಗ್ ಮಾಡಿದ್ದೆ. ಹೋಗಿ ಅದನ್ನು ನೋಡ್ಕೊಂಡು ಬನ್ನಿ. ಓಕೆ. ಸೊ ಇವತ್ತು ಆ್ಯಕ್ಚುಲಿ ನಾನಿವಾಗ ಸುಳ್ಯದಲ್ಲಿದ್ದೇನೆ. ಸೊ ಬ್ಯಾಂಗ್ಳೂರಿಂದ ಒಂದು ಕಾಲೇಜಿನ ಒಂದು ಸರ್ಟಿಫಿಕೇಟ್ಸು, TC ಅದು ಇದು ಅಂತ ಹೇಳುವಂಥ ರೀಸನಿಗೋಸ್ಕರ ಬಂದಿರುವಂಥದ್ದು ಸುಳ್ಯಕ್ಕೆ. ನನ್ನ ಲಾಸ್ಟ್ ವಿಡಿಯೋ ಏನೋ ಅಪ್ಲೋಡ್ ಮಾಡಿದೆ ಈ ಒಂದು ಚಾನಲಲ್ಲಿ ನಮ್ಮ ಹೋಟ್ಲ್ ಬಗ್ಗೆ. ಲಿಟ್ರಲಿ ಅಡಿಪೋಡಿ ವ್ಯೂಸ್. ಓಕೆ, 14,000 ವ್ಯೂಸ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಅದೊಂದು ಖುಷಿ. ಆ್ಯಂಡ್ ಸುಳ್ಯ ಬಂದ ಮೇಲೆ ಆ್ಯಕ್ಚುಲಿ ವಾಪಸ್ ಬೆಂಗಳೂರಿಗೆ ಹೋಗ್ಲಿಕ್ಕೆ ಮನಸ್ಸೇ ಆಗ್ತಿಲ್ಲ. ಸುಳ್ಯನೇ ಜಾಲಿ ಬೆಂಗಳೂರಿಗಿಂತ ಅಂತ. ಬಿಕಾಸ್ ಬೆಂಗಳೂರು ಜಾಲಿ, ಓಕೆ, ಪ್ರಾಬ್ಲಮ್ ಇಲ್ಲ. ಬಟ್ ಈ ಸುಳ್ಯದಲ್ಲಿರುವಂತಹ ಕಂಫರ್ಟು ಅದು ಇದು ಬೆಂಗಳೂರಲ್ಲಿ ಸಿಗಲ್ಲ, ಎಷ್ಟೇ ಆದರೂ ಸಿಗಲ್ಲ. ಇವಾಗ ಆ್ಯಕ್ಚುಲಿ ನಮ್ಮ ಬಾಯ್ಸನ್ನೆಲ್ಲ ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಮ್ಮ ಹುಡುಗರು ಸುಳ್ಯದಲ್ಲಿದ್ದಾರೆ. ಧಾರವಾಡ, ಸುಳ್ಯ, ಬೆಂಗಳೂರು ಎಲ್ಲರೂ ಕೂಡ ಈಗ ಸುಳ್ಯ ಇದ್ದಾರೆ. ಎಲ್ಲರೂ ಅಂದರೆ ಕೆಲವೊಬ್ಬರು ಬೆಂಗಳೂರಲ್ಲೇ ಇದ್ದಾರೆ. ಸೊ ಸ್ವಲ್ಪ ಮೀಟ್ ಆಗುವ ಅಂತ ಹೇಳಿ ಹೋಗ್ತಾ ಇರುವಂಥದ್ದು. ಓಕೆ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಇನ್ನು ಈಗ ಬೆಂಗಳೂರು ಕಾಲೇಜ್ ಓಕೆ ಆಯಿತಾ, ಕಾಲೇಜೆಲ್ಲ ಜಾಲಿ ಆಗ್ತಿದೆ. ಬಟ್ ಸ್ಟಿಲ್ ಬೆಂಗಳೂರಿಗೆ ಹೋದ್ಮೇಲೆ ಫಸ್ಟ್ ಟೈಮ್ ಬರ್ತಿರುವಂಥದ್ದು ಸುಳ್ಯಕ್ಕೆ ಕೂಡ. ಸೊ ನನ್ನ ಹಳೆ ವೀಡಿಯೋಸ್ಗಳಿಗೆ ತುಂಬ ಸಪೋರ್ಟ್ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ವಿಖ್ಯಾತ್ ಅವರು ಕೂಡ ನನಗೊಂದು ಗಿಫ್ಟ್ ಕೊಟ್ಟಿದ್ರು ಆಯಿತಾ, ವಾಚ್. ಆ್ಯಕ್ಚುಲಿ ಇವಾಗ ಬೆಂಗಳೂರಲ್ಲಿದೆ, ತರಲಿಲ್ಲ ಕೂಡ. ಇನ್ನು ಬೆಂಗಳೂರಲ್ಲಿ ಫುಡ್ ಬ್ಲಾಗ್ಸ್ ಮಾಡಬೇಕು ಅನ್ನೋ ತುಂಬಾ ಆಸೆ ಇದೆ. ಬೆಂಗಳೂರಲ್ಲಿ ಫುಡ್ ಬ್ಲಾಗ್ಸ್ ಮಾಡಲಿಕ್ಕೆ ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ಕ್ಯಾಮರಾಮ್ಯಾನು ಇವರು ಸ್ವಲ್ಪ ಸೆಟ್ ಆದರೆ ಆಯ್ತು ಅಷ್ಟೇ. ಆ್ಯಂಡ್ ನನ್ನ ಒಂದು ಸೂಪರ್ ಡೂಪರ್ ಪವರ್ಫುಲ್ PC ಒಂದು ಸುಳ್ಯದಲ್ಲಿದೆ. ಅದನ್ನು ಕೂಡ ಬೆಂಗಳೂರಿಗೆ ತಗೊಂಡು ಹೋಗ್ಬೇಕು ಅಂತ ಆಸೆ ಇದೆ. ಸೊ ಸ್ವಲ್ಪ ಕೆಲವೊಂದು ಅಲ್ಲಿ ಬೆಂಗಳೂರಲ್ಲಿ ಇರೋದು ಒಬ್ಬನೇ. ಕೆಲವೊಮ್ಮೆ ಅಣ್ಣ ಇರ್ತಾನೆ. ಅಂದರೆ ಅಣ್ಣ ಅವನಿಗೆ ವರ್ಕ್ ಇದ್ದರೆ ಮಾತ್ರ ಅವ ಬರ್ತಾನೆ. ಓಕೆ. ಸೊ ವರ್ಕ್ ಇಲ್ಲ ಅಂತಂದರೆ ಇಲ್ಲಿ ವರ್ಕ್ ಫ್ರಮ್ ಹೋಮ್. ಸೊ ಪ್ರಾಬ್ಲಮ್ ಅದು. ಅಂದರೆ ಹಾಗೆ. ಆ್ಯಂಡ್ ಮೋಟೋ ವ್ಲಾಗ್ಸ್ ಮಾಡಬೇಕು ಅಂತೇಳಿ ಇವತ್ತು GoPro ತಗೊಂಡಿರುವಂಥದ್ದು, ಅದು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೋಡಬೇಕು ಲೈಫ್ ಹೇಗಾಗ್ತಾ ಉಂಟು, ಹೇಗೆ ಆಗ್ತದೆ ಅಂತ. ಬೆಂಗಳೂರಲ್ಲಿ ಫಸ್ಟ್ ನಾನು ನೋಡಿರುವಂಥದ್ದೇ ಅಂದರೆ ಕಂಟ್ರೋಲ್ ಮಾಡಿರುವಂಥದ್ದೇ ಫುಡ್ಡಿಗೆ ರೇಟ್ ಕನ್ಸ್ಯೂಮ್ ಮಾಡೋದು ಬೆಳಿಗ್ಗೆ ಅಡಿಗೆ ಮಾಡ್ತೇನೆ ನಾನೇನದು ಅನ್ನ, ಸಾರು, ಸಾಂಬಾರು, ರಸಮ್ ಅಂತೇಳಿ. ಮಧ್ಯಾಹ್ನ ಒಂದು 30 ರೂಪಾಯಿದು ಊಟ ಅಮ್ಮಮ್ಮ ಕ್ಯಾಂಟೀನ್ ಅಂತ ಇದೆ ಜಯನಗರದಲ್ಲಿ. ಓಕೆ, ನಾನು ಇರುವಂಥದ್ದು. ಸೊ ಸಂಜೆ ಕೂಡ ನಾನೇ ಏನಾದರೂ ಮಾಡ್ತೇನೆ ಅಡಿಗೆ. ಸೊ ಹಾಗಾಗಿ ಸ್ವಲ್ಪ ಬಚಾವ್ ಮಾಡ್ತಿದ್ದೇನೆ ಹಣದ ವಿಷಯದಲ್ಲಿ. ಇನ್ನೂ ನೋಡಬೇಕು. ಫುಲ್ ವ್ಲಾಗ್ಸ್ ಏನೋ ಸ್ಟಾರ್ಟ್ ಮಾಡಿದರೆ ಚಾನ್ಸೇ ಇಲ್ಲ. ಅಲ್ಲೇ ಒಂದೊಂದು ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಲಿಟ್ರಲಿ 150 ರೂಪಾಯಿ ಮಿನಿಮಮ್ ಆರ್ಡ್ರೆ. ಆ್ಯಂಡ್ ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗುವಾಗಂತೂ ಲಿಟ್ರಲಿ ಸೇಫ್ ಆಗಿರ್ಬೇಕು ಆಯಿತಾ. ಸೀದಾ ರಿಕ್ಷಾದವರು ಬಂದು ಎತ್ತಕೊಂಡು ಹೋಗ್ತಾರೆ. ಕೆಲವರು ಆ ಥರ ಅಲ್ಲ, ಬಟ್ ಕೆಲವೊಬ್ರು ಹೆಚ್ಚಿನವ್ರು ಆಯಿತಾ. ಫಸ್ಟಿಗೆ 50 ರೂಪಾಯಿಂದ ಹೇಳಿ
ಮತ್ತು ₹500 ಕೂಡ ಕಿಸೆನ ತೊಗೊಳ್ತಾರೆ ಕಳ್ಳರು. ಮೋಸ ಮಾಡುವವರೇ ಇರೋದು ಆಯಿತಾ ಬೆಂಗಳೂರಲ್ಲಿ ಅರ್ಧಕ್ಕರ್ಧ. ಸೊ ರ್ಯಾಪಿಡೋ ಅಥವಾ ಓಲಾ ಊಬರ್ ಅಂತ ಹೇಳಿಯೇ ತಗೊಳ್ಳಿ, ಅದೊಂದು ನಾನು ಅನುಭವಿಸಿದೆ. ಓಕೆ, ಟೆಕ್ನಾಲಜಿಯಲ್ಲಿ ಎಷ್ಟೇ ಮುಂದುವರಿಯಲಿ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸುಳ್ಳಿದ ಗಾಳಿ ನೀರು ಬೆಂಗಳೂರಲ್ಲಿ ಸೌಂಡೇ ಸೌಂಡು, ನಾಯ್ಸ್ ಪೊಲ್ಯೂಷನು, ನಾಯ್ಸ್ ಎಲ್ಲಿ ಹೋದ್ರು ಪ್ಯಾನ್ ಅಂತ ಹಾರ್ನೇ ಹಾರ. ಸುಳ್ಳಿಯಲ್ಲಿ ಎಷ್ಟು ಜಾಲಿ ಇತ್ತ ಲೈಫು. ಬೆಂಗಳೂರಿಗೆ ಯಾಕೆ ಹೋದ್ನು ಅಂತ ಅನಿಸಿದೆ ಆ್ಯಕ್ಚುಲಿ. ವಾಪಸ್ ಬೆಂಗಳೂರಿಗೆ ಹೋಗಿ ಮನಸ್ಸೇ ಇಲ್ಲ, ಲಿಟ್ರಲಿ ಮನಸ್ಸಿಲ್ಲ ನನಗೆ. ಸುಳ್ಯ ಲೈಫ್ ವಾಸಸ್ ಅಥವಾ ಅಂದರೆ ಊರಿನ ಲೈಫ್ ವಾಸಸ್ ಬೆಂಗಳೂರು ಲೈಫ್ ಚೂಸ್ ಮಾಡಿದರೆ ಡೆಫಿನೆಟ್ಲಿ ಸುಳ್ಯೋದೇ ಲೈಫ್ ಆಯಿತಾ. ಆರಾಮಾಗಿಪ್ಪಿ ನನ್ನ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗಲಿಕ್ಕಿದೆ ನನಗೆ. ಅಡುಗೆನೂ ನಾನೇ ಮಾಡಬೇಕು, ಬಟ್ಟೆನೂ ನಾನೇ ತೊಳಿಬೇಕು, ಎಲ್ಲನೂ ಸ್ಟಾರ್ಟ್ ಆಗಿದೆ ಇವಾಗ. ಲೈಫ್ ಅಂದರೆ ಇದ್ದಾಯ್ತಾ ಲೈಕ್ ಸೈಕದು. ಅಲ್ಲಿ ಕೆಲವೊಂದು ಆಪ್ಷನ್ಸ್ ಇಲ್ಲ, ಅಂದರೆ ಕರೆಂಟ್ ಇಲ್ಲ, ಕೆಲವೊಮ್ಮೆ ಇನ್ವರ್ಟರ್ ಇಲ್ಲ, ಬಟ್ಟೆ ತೊಳಿಲಿಕ್ಕೆ ಮಿಷಿನ್ ಇಲ್ಲ, ಅದು ಸಣ್ಣ ಪ್ರಾಬ್ಲಮ್ಸ್ ಇದೆ. ಅದೇನು ಪ್ರಾಬ್ಲಮ್ ಅಲ್ಲ, ಬಟ್ ಸ್ಟಿಲ್ ಪ್ರಾಬ್ಲಮ್ಮೇ. ಹಾಗೆ ಈ ಕತೆ. ಸೊ ನೋಡಿದ್ರಲ್ಲ ಈ ಒಂದು ನ್ಯಾಚುರಲ್ ಲೈಫ್ ಇನ್ ಬ್ಯಾಂಗ್ಳೂರು. ನಮ್ಮ ಊರಲ್ಲಿರುವಾಗ ಏನೇ ಟೆನ್ಷನ್ ಇರಲಿಲ್ಲ, ಜಾಲಿ ಮಾಡ್ಕೊಂಡಿದ್ವಿ. ಬಟ್ ಬೆಂಗಳೂರಿಗೆ ಬಂದ ಮೇಲೆ ಇದ್ದ ಟೆನ್ಷನ್ ಎಲ್ಲ ಬಂದಿದೆ, ಹೇರ್ ಫಾಲ್ ಆಗ್ತಾ ಇದೆ, ಅದು ಇದು ಎಕ್ಸೆಟ್ರಾ. ಸೊ ಎಷ್ಟೇ ಹೇಳಿ ನಮ್ಮ ಊರೇ ಬೆಟ್ರು. ಬೆಂಗಳೂರಿಗೆ ಎಲ್ಲರೂ ಕೂಡ ಅದೇ ಬೆಂಗಳೂರಿಗೆ ಯಾಕೆ ಬರ್ತಾರೆ, ಕೆಲಸಕ್ಕೋಸ್ಕರ ಬರ್ತಾರೆ ಅಥವಾ ಎಜುಕೇಷನ್ ಮಾಡ್ಲಿಕ್ಕೆ ಬರ್ತಾರೆ. ಎಲ್ಲರೂ ಸೇರಿ ದೊಡ್ಡ ಸಮುದ್ರ ಆಗಿದೆ. ಕಸ ಅಲ್ಲಲ್ಲಿ ರೋಡಲ್ಲಿ ಕಸಗಳು ಕೆಲವೊಂದಂದರೆ ಹೊರಗಿಂದ ಬಂದವರೆಲ್ಲ ಹಾಳು ಮಾಡಿ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಅಂತ ಹೇಳಿರೋದೆ, ನಾನು ಆಗಲೇ ಕಾರ್ನ ವೀಡಿಯೋದಲ್ಲಿ ಹೇಳಿದಾಗೆ, ಈ ಆಟೋ ರಿಕ್ಷಾದವರು ಲಿಟ್ರಲಿ ರೇಟ್ ಜಾಸ್ತಿ ಉಪದ್ರ ಮಾಡಿ ಮೋಸ ಮಾಡಿ. ನಾನು ಲಾಸ್ಟ್ ಟೈಮ್ PGCET ಅಲ್ಲ ಮ್ಯಾಟ್ ಎಕ್ಸಾಮ್ ಬರೀಲಿಕ್ಕೆ ಬಂದಾಗ ನನಗೆ ಒಳ್ಳೆ ಸ್ಕ್ಯಾಮ್ ಮಾಡಿದರು ಕಳ್ಳರು, ಆಟೋ ರಿಕ್ಷಾದವರು. ಅದೊಂದು ವಿಷಯ. ಮತ್ತು ಬೆಂಗಳೂರಲ್ಲಿ ನನಗೆ ಮುಂಚೆ ಅನಿಸ್ತಿರ್ಲಿಲ್ಲ ಆಯಿತಾ, ಲೈಕ್ ಏನಂತ ಹೇಳಿದರೆ ಅನಿಸ್ತಿತ್ತು ಲೈಕ್ ಕನ್ನಡ ಮಾತಾಡಿ ಹಿಂದಿ ಭಾಷೆ ಅಲ್ಲ ಅದು ಇದು ಅಂತ ಮಾತಾಡುವಾಗ ನಾನು ಕೂಡ ಅದರ ಬಗ್ಗೆ ವಿಡಿಯೋ ಮಾಡಿದ್ದೆ. ಬಟ್ ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಯಿತು ಅದರ ಎಷ್ಟು ಇಂಪ್ಯಾಕ್ಟ್ ಉಂಟು ಅಂತ. ಲಿಟ್ರಲಿ ಎಲ್ಲರೂ ಕೂಡ ಕನ್ನಡ ಮಾತಾಡೋದೇ ಕಮ್ಮಿ ಆಯಿತಾ. ಇದ್ದಾರೆ ಮಾತಾಡೋರಿರ್ತಾರೆ, ಬಟ್ ಎಲ್ಲರೂ ಕೂಡ ತಮಿಳು, ಹಿಂದಿ ಹೆಚ್ಚು ದೊಡ್ಡ. ಇಲ್ಲಿಂದ ಹಿಂದಿ ಅಂದರೆ ಬೇರೆ ಕಡೆಯಿಂದ ಬಂದು ಇಲ್ಲಿಗೆ ಕರ್ನಾಟಕಕ್ಕೆ ಬಂದು ಒಂದು 2 ವರ್ಷ ಆದ ಮೇಲೆ ಕೂಡ ಹಿಂದಿಯಲ್ಲೇ ಮಾತಾಡೋರು ಬಡ್ಡಿ ಮಕ್ಕಳು ಆಯಿತಾ. ಕಾಲೇಜಲ್ಲೂ ಇದ್ದಾರೆ, ಹೊರಗಡೆ ಕೂಡ ಇದ್ದಾರೆ. ಕನ್ನಡ ಮಾತಾಡ್ರು 2 ವರ್ಷ ಆಯಿತು ಅಥವಾ 1 ವರ್ಷದ ಮೇಲಾಯಿತು, ಅದೊಂದು ಹೆವಿ ಪ್ರಾಬ್ಲಮ್ ಆಯಿತಾ. ಹಾಗೆ ಹೋಗ್ತಾ ಏನೋ ಮಾಡ್ತಾ ಇರ್ತೀನಿ. ಸೊ ವ್ಲಾಗ್ಸ್ಗಳು ಬರೋದು ಸುಳ್ಳಿಯಲ್ಲಿ ಇರುವಾಗ ಒಂದು ಸುಮಾರು ಐಡಿಯಾ ಬರ್ತಿತ್ತು, ಆ ಥರ ಮಾಡುವ ಈ ಥರ ಮಾಡುವ ಅಂತ. ಬಟ್ ಬೆಂಗಳೂರಿಗೆ ಬಂದ ಮೇಲೆ ಲಿಟ್ರಲಿ ವ್ಲಾಗ್ಸ್ಗಳ ಐಡಿಯಾನೇ ಬರ್ತಾಯಿಲ್ಲ. ಸೊ ಐ ಹೋಪ್ ಈ ಥರ ವ್ಲಾಗ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಸೊ ಇದೆಲ್ಲ ವಿಷಯಗಳು ನನ್ನ ಬೆಂಗಳೂರಿನ ಲೈಫಿನ ಬಗ್ಗೆ. ಸೊ ಕಾಲೇಜ್ ಆದಮೇಲೆ ನಾನು ಸುಳ್ಳಿರುವಾಗ ಹೆಚ್ಚಿನ ಟೈಮಲ್ಲಿ ವಿಖ್ಯಾತರೊಟ್ಟಿಗೆ ಶೂಟಿಂಗ್ ಹೋಗ್ತಿದ್ದೆ. ಲಿಟ್ರಲಿ ಜಾಲಿ ಆಗ್ತಿತ್ತು. ಓಕೆ, ಈಗ ಆ್ಯಕ್ಚುಲಿ ಅದನ್ನು ಮಿಸ್ ಮಾಡ್ಕೊಳ್ತಿದ್ದೇನೆ. ಬೆಳಿಗ್ಗೆ ಏಳೋದು, ಶೂಟಿಂಗ್ ಹೋಗೋದು, ಕ್ಯಾಮರಾ ಹಿಡ್ಕೊಂಡು ಶೂಟ್ ಮಾಡೋದು, ಆ ಲೈಟು, ಸೆಟಪ್ಪು, ಟ್ರಾವೆಲ್ಲು, ಫನ್ನು, ಫುಡ್ಡು ಎಲ್ಲನೂ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಅದೊಂದು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀನಿ ಆಯಿತಾ. ಹಾಗೆ ಸೊ ಇದೆಲ್ಲ ವಿಷಯಗಳು. ಸೊ ನೋಡುವ ಯಾವ ಥರ ಆಗ್ತದೆ ಅಂತ. ನಾನು ಬೆಂಗಳೂರು ಲೈಫ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಐ ಹೋಪ್ ನೆಕ್ಸ್ಟ್ ವೀಡಿಯೋಸ್ಗಳೆಲ್ಲ ಲೈಕ್ ಫುಡ್ ವೀಡಿಯೋಸ್ ಏನಾದರೂ ಮಾಡ್ತಾ ಇರ್ತೀನಿ. ಕಮೆಂಟ್ಸಲ್ಲಿ ತಿಳಿಸಿ, ಓಕೆ ಏನಾದ್ರು ಮಾಡ್ಬೋದು ಅದು ಇದು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ KC ಶೋ. ಬಾಯ್. ಸೊ ಬೆಂಗಳೂರಿಗೆ ಬಂದ ಮೇಲೆ ಆದಂತಹ ಒಂದು ಒಳ್ಳೆಯ ವಿಷಯ ಅಥವಾ ಸೂಪರ್ ಡೂಪರ್ ವಿಷಯ ಅಂತ ಹೇಳಿದರೆ ಇದೊಂದು ಆಯಿತಾ. ಫ್ರೆಶರ್ಸ್ ಡೇಗೆ ನಮ್ಮ ಒಂದು ಟೀಮಿಗೆ ಸಿಕ್ಕಿದಂಥ ಒಂದು ಏನೋ ಕಪ್ಪಿದು. ಅದರೊಟ್ಟಿಗೆ ನನಗೆ ಪರ್ಸ್ನಲಾಗಿ ಬೆಸ್ಟ್ ಸಿನಿಮ್ಯಾಟೋಗ್ರಫರ್ ಅಂತ ಹೇಳಿ ಒಂದು ಮೆಡಲ್ ಕೂಡ ಸಿಕ್ಕಿದೆ. ಸೊ ನಂಬರ್ 1 ಸಿನಿಮ್ಯಾಟೋಗ್ರಫರ್ ಅಂದರೆ ಬೆಸ್ಟ್ ಸಿನಿಮ್ಯಾಟೋಗ್ರಫರ್ ಅಂತ. ಸೊ ಅದೊಂದು ಖುಷಿ ಆಯಿತಾ ಲಿಟ್ರಲಿ. ಅಂದರೆ ನಾನು ಡಿಗ್ರಿ ಕಾಲೇಜ್ NMCಲಿರುವಾಗ ಇದೇ ಥರ ಪ್ರೈಸಸ್ ಎಲ್ಲ ಗೆಲ್ತಿದ್ದೆ. ಬಟ್ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಕೂಡ ವಿನ್ ಆಗಬಹುದು ಅಥವಾ ನಾನು ಗೆಲ್ಬಹುದು ಅಥವಾ ಆ ಥರ ಏನೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಥವಾ ಒಂದು ಫೀಲ್ ಕೂಡ ಇರಲಿಲ್ಲ ಆಯಿತಾ. ಬಟ್ ಸಿಕ್ಕಿದೆ ಅಲ್ಲ, ನನ್ನ ಲೈಫಲ್ಲಿ ಸಿಕ್ಕಿದಂಥ ಇದರಲ್ಲಿ ದೊಡ್ಡ ಕಪ್ ಅಂತ ಹೇಳಿದ್ರೆ ಇದೆ ಆಯಿತಾ. ಅಂದರೆ ಮೇ ಬಿ ನಿಮಗೆಲ್ಲರಿಗೂ ಬೇರೆ ದೊಡ್ಡ ಸಿಕ್ಕಿರ್ಬೋದು, ಬಟ್ ನನಗೆ ನನ್ನ ಲೈಫಲ್ಲಿ ಸಿಕ್ಕಿದಂತಹ ಕಪ್ ಅಂತ ಹೇಳಿದ್ರೆ ಅಂದರೆ ನನಗೆ ಪರ್ಸನಲಿ ಸಿಕ್ಕಿದಲ್ಲ, ನನ್ನ ಟೀಮಿಗೆ ಸಿಕ್ಕಿರುವಂಥದ್ದು.
ಬಟ್ ಸ್ಟಿಲ್ ಸಿಕ್ಕಿರೋದು ನಮಗೆ ಅಲ್ವಾ. ಸೊ ಇದರಲ್ಲಿ ಸಿಕ್ಕಿರುವಂತಹ ಒಂದು ಕಪ್ ಅಂತ ಹೇಳಿದ್ರೆ ಇದುವೇ ದೊಡ್ಡದು. ಅಂದರೆ ಇದಕ್ಕೆ ಸಿಕ್ಕಿದೆ ಬಟ್ ಕಪ್ ಥರ ಇಲ್ಲ, ಇದು ಕಪ್ಪಲ್ವಾ. ಸೊ ಅದು ನನಗೆ ಸಿಕ್ಕಾಪಟ್ಟೆ ಖುಷಿ. ಸೊ ಐ ಥಿಂಕ್ ಈ ವಿಡಿಯೋದ ಎಂಡಲ್ಲಿ ನಾನು ಏನು ಮ್ಯಾಡ್ ಆ್ಯಡಲ್ಲಿ ಸಿಕ್ಕಿದೆ ಆಯಿತಾ. ಮ್ಯಾಡ್ ಆ್ಯಡ್ ಅಂತ ಹೇಳಿದರೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ನಿಮ್ಮೊಂದು ರ್ಯಾಂಡಮ್ ಪ್ರಾಡಕ್ಟ್ಸಿಗೆ, ಒಂಥರ ಫನ್ನಿ ವೇಲಿರಬೇಕು ಅಂತ ಹೇಳುವಂಥದ್ದು. ಸೊ ನನಗೆ ಗೊತ್ತಿಲ್ಲ ಒಂದು ವೀಡಿಯೋದ ಎಂಡಲ್ಲಿ ಹಾಕಿರುವೆ. ಇಫ್ ಹಾಕಿಲ್ಲ ಅಂತಾದರೆ, ವೀಡಿಯೋದ ಎಂಡಲ್ಲಿ ಹಾಕಿಲ್ಲ ಅಂತಾದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಮ್ಯಾಡ್ ಆ್ಯಡ್ ಲಿಂಕ್ ಅಂತ. ಸೊ ಕ್ಲಿಕ್ ಮಾಡಿ ನೋಡಿ, ಬಿಕಾಸ್ ಕಾಪಿರೈಟ್ ಬರ್ತದೆ, ಮ್ಯೂಸಿಕ್ ಮೂವಿದೆಲ್ಲ ಯೂಸ್ ಮಾಡಿದ್ದಾನಲ್ವಾ. ಸೊ ಹಾಗಾಗಿ ಅದೊಂದು ಪ್ರಾಬ್ಲಮ್. ಸೊ ಚೆಕ್ ಮಾಡಿ, ಫುಲ್ ವೀಡಿಯೋ ನೋಡಿ. ಇಫ್ ನಿಮಗೆ ಅಲ್ಲಿ ಲಿಂಕ್ ಅಥವಾ ವೀಡಿಯೋ ಸಿಕ್ಕಿಲ್ಲ ಅಂತಾದರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನ ಐ ಕಾರ್ಡ್, ಇಲ್ಲಿ ಐ ಕಾರ್ಡ್ ಹಾಕಿರ್ತೀನಿ, ಅಲ್ಲಿ ನಿಮಗೆ ಲಿಂಕ್ ಸಿಗ್ತದೆ, ಕ್ಲಿಕ್ ಮಾಡಿ ನೋಡಿ.